ಎಲ್ಲ ಮಕ್ಕಳೇ ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ತುಂಬಾ ಸಮಯದ ನಂತರ ಇನ್ನೊಮ್ಮೆ ನಿಮಗೆ ಸ್ವಾಗತ. ಇವತ್ತು ನಾವು ತರಗತಿ 7ರ ಗಣಿತ ಮೊದಲ ಅಧ್ಯಯನ ಇದರ ಭಾಗ 2 ಮಾಡ್ತಾ ಇದ್ದೇವೆ. ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಭಾಗ 1 ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ನಿಮ್ಗೆ ನೀವು ಕಲ್ತಿದ್ದೀರಿ ಪೂರ್ಣಾಂಕಗಳೆಂದರೆ ಏನು, ಸ್ವಾಭಾವಿಕ ಸಂಖ್ಯೆಗಳೆಂದರೇನು ಅಲ್ವಾ, ಮತ್ತೆ ಕೆಲವು ಪೂರ್ಣಾಂಕಗಳನ್ನ ಕೂಡಿಸುವುದು ಹೇಗೆ, ಕಳೆಯುವುದು ಹೇಗೆ ಅನ್ನೋದನ್ನ ಕಲ್ತಿದ್ದೀರಿ. ಇವತ್ತಿನ ತರಗತಿಯಲ್ಲಿ ನಾವು ಮುಖ್ಯವಾಗಿ ಪೂರ್ಣಾಂಕಗಳಲ್ಲಿ ಕೆಲವು ಪೂರ್ಣಾಂಕದ ಸಂಕಲನ ಮತ್ತು ವ್ಯವಕಲನದ ಗುಣಗಳಿವೆ, ಅವುಗಳ ಬಗ್ಗೆ ಕಲೀಲಿಕ್ಕಿದ್ದೇವೆ. ಇದು ಮುಖ್ಯವಾಗಿರ್ತದೆ. ಯಾಕೆ ಹೇಳಿದ್ರೆ ಕೇವಲ 6 ಅಂತ ಹೇಳಿ 7 ಅಂತ ಹೇಳಿ ಮಾತ್ರ ಅಲ್ಲ, ನೀವು ಮುಂದಕ್ಕೆ ಕಲಿಯುವಾಗ ಕೂಡ ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆಯ್ತಾ? ಈ ಗುಣಗಳನ್ನ ಕಲಿಬೇಕು. ಹಾಗೆಯೇ ಇದು ಇಷ್ಟಕ್ಕೆ ಮಾತ್ರ ಅಲ್ಲ, TET ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಒಂದು ವೇಳೆ ನೀವು 7ನೇ ತರಗತಿಯ ಬುಕ್ ಅನ್ನ ರೆಫರ್ ಮಾಡ್ತಾ ಇದ್ರೆ ನೀವು ನೋಡಿರಬಹುದು, ಇಂತಹ ಒಂದು ಅಂದ್ರೆ ಸಂಕಲನ ಮತ್ತು ವ್ಯವಕಲನದ ಗುಣಗಳ ಬಗ್ಗೆ ಅಟ್ಲೀಸ್ಟ್ ಒಂದು ಪ್ರಶ್ನೆ ಆದ್ರೂ ಬಂದಿರ್ತದೆ 7ನೇ ತರಗತಿಯಿಂದ. ಹಾಗೆ GPSTR ಅಲ್ಲಿ ಎಕ್ಸಾಮ್ ಅಲ್ಲಿ ಕೂಡ ಇದು ಬಂದಿತ್ತು. ಓಕೆ, ಹಾಗಾಗಿ ಮುಂದುವರಿಸೋಣ. ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ಗುಣಗಳು. ಮೊದಲಿಗೆ ನಾವು ಕಲಿಯುವಂತಹದ್ದು ಸಂಕಲನದ ಆವರ್ತ ಗುಣ ಅಂತ ಹೇಳಿ. ಆಯ್ತಾ? ಏನು? ಸಂಕಲನದ ಆವರ್ತ ಗುಣ. ಹಾಗಾದ್ರೆ ಆವರ್ತ ಗುಣ ಅಂದ್ರೆ ಏನು? ಆವರ್ತ ಗುಣ ಏನ್ ಹೇಳ್ತದೆ? ನೀವು ಯಾವುದೇ 2 ಪೂರ್ಣಾಂಕಗಳನ್ನ ತಗೊಂಡಾಗ, ಪೂರ್ಣಾಂಕಗಳೆಂದ್ರೆ ಏನು ನಾವು ಹೇಳಿದ್ದೇವೆ, 0ಯಿಂದ ಅನಂತದವರೆಗೆ ಸಾಗುವ, ಹಾಗೆ 0ಯ ಎಡಬದಿಯಲ್ಲಿ ಅಂದರೆ ಋಣ ಸಂಖ್ಯೆಗಳು ಅನಂತದವರೆಗೆ ಸಾಗುವುದನ್ನ ಪೂರ್ಣಾಂಕಗಳು ಅಂತ ಹೇಳ್ತೇವೆ ಅಲ್ವಾ. ನೀವು ಯಾವುದೇ 2 ಪೂರ್ಣಾಂಕಗಳನ್ನು ತೆಗೆದುಕೊಂಡಾಗ ಅದನ್ನು ಕೂಡಿದರೆ ನಿಮಗೆ ಸಿಗುವ ಮೊತ್ತವು ಪೂರ್ಣಾಂಕವಾಗಿಯೇ ಇದ್ದರೆ ಅದನ್ನ ಆವೃತ ಗುಣ ಅಂತ ಹೇಳ್ತೇವೆ. ಓಕೆ, ಅದನ್ನೇನಂತ ಹೇಳ್ತೇವೆ? ಆವೃತ ಗುಣ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಾವು ಯಾವುದೇ 2 ಪೂರ್ಣಾಂಕಗಳನ್ನ A ಅಥವಾ B ಎಂದು ನಾವು ಬರಿತೇವೆ. ಆಯ್ತಾ? 2 ಪೂರ್ಣಾಂಕಗಳಿದ್ದಾಗ ಒಂದು ಪೂರ್ಣಾಂಕ A ಅಂತ ಹೇಳಿ ತಕೊಳ್ತೇವೆ, ಇನ್ನೊಂದು ಪೂರ್ಣಾಂಕವನ್ನ ನಾವೇನಂತ ತಕೊಳ್ತೇವೆ? B ಅಂತ ಹೇಳಿ ತಕೊಳ್ತೇವೆ. ಆಯ್ತಾ? ಇದು ಪೂರ್ಣಾಂಕಗಳ ಬಗ್ಗೆ. ಆಯ್ತಾ? ಓಕೆ, ಈಗ ಏನಂತ ಹೇಳಿದ್ರೆ ಇದನ್ನ ಹೇಗೆ ನಾವು ಇದು ಸಾಧಿಸುವುದು? 2 ಉದಾಹರಣೆ ತಕೊಳ್ಳೋಣ. ಉದಾಹರಣೆ ಅಂತ ಹೇಳಿದ್ರೆ ಯಾವ್ದಾದ್ರು 2 ಸಂಖ್ಯೆಗಳನ್ನ ತಕೊಳ್ಳಿ. ನಾನೀಗ 17 ಮತ್ತು 23 ಅನ್ನೋ 2 ಸಂಖ್ಯೆಗಳನ್ನ ತಕೊಳ್ತೇನೆ. 17 ಮತ್ತೆಷ್ಟು? 23. 2 ಪೂರ್ಣಾಂಕಗಳ? ಹೌದು, ಇವೆರಡು ಧನ ಪೂರ್ಣಾಂಕಗಳು. ಕೂಡಿಸಿ ನೋಡೋಣ. 17 ಮತ್ತು 23 ಕೂಡಿಸಿದ್ರೆ ಎಷ್ಟು ಬರ್ತದೆ? 7 + 3 10, 1 5 ಎಷ್ಟು ಬರ್ತದೆ? 40 ಬರ್ತದೆ ಅಲ್ವಾ? 40 ಉತ್ತರ ಬರ್ತದೆ. 40 ಅನ್ನೋದು ಪೂರ್ಣಾಂಕವಾ? ಹೌದು, 40 ಅನ್ನೋದು ಕೂಡ ಏನಾಗಿದೆ? ಪೂರ್ಣಾಂಕವಾಗಿದೆ. ಉದಾಹರಣೆ ಬೇರೆ ತಕೊಳ್ಳೋಣ, ಇನ್ನೊಂದು ಉದಾಹರಣೆ ತಕೊಳ್ಳೋಣ. ಉದಾಹರಣೆ 2 -10 ಮತ್ತು 3 ಅಂತ ಹೇಳಿ ತಕೊಳ್ಳೋಣ. ಓಕೆ, -10 ಕೂಡಿಸು 3. ಇದನ್ನ ಹೇಗೆ ಮಾಡುವುದು? -10 + 3 ಹೇಗೆ ಮಾಡುವುದು? -10ರಿಂದ +3 ಅಂತ ಹೇಳಿದಾಗ ನಾವು ಯಾವತ್ತೂ ಒಂದು ಸಂಖ್ಯೆ ಮೈನಸ್ ಮತ್ತೊಂದು ಇನ್ನೊಂದು ಸಂಖ್ಯೆ ಪ್ಲಸ್ ಆಗಿದ್ದಾಗ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆನ ಕಳೆಯುವಂತಹದ್ದು, ದೊಡ್ಡ ಸಂಖ್ಯೆ ಚಿಹ್ನೆ ಬರೆಯುವಂತಹದ್ದು. 10ರಿಂದ 3 ಕಳೆದ್ರೆ ಎಷ್ಟು? 7 ಬರ್ತದೆ. ದೊಡ್ಡ ಸಂಖ್ಯೆ ಯಾವ್ದಿಲ್ಲಿ? 10. 10ರ ಈ ಚಿಹ್ನೆ ಯಾವುದು? ಮೈನಸ್. ಹಾಗಾದ್ರೆ ಉತ್ತರ ಎಷ್ಟು ಬರ್ತದೆ? -7. ಹಾಗಾದ್ರೆ ಇಲ್ಲಿ -7 ಪೂರ್ಣಾಂಕವಾ? ಹೌದು, -7 ಪೂರ್ಣಾಂಕವಾಗಿದೆ. ಹಾಗಾದ್ರೆ ಏನಾಗಿದೆ? ಪೂರ್ಣಾಂಕವು ಸಂಕಲನದ ಆವೃತ ಗುಣ ಹೊಂದಿದೆ ಅಲ್ವಾ? ಇದನ್ನ ಹೇಳ್ಬಹುದು. ಯಾಕೆ ಹೇಳಿದ್ರೆ 2 ಪೂರ್ಣ ಸಂಖ್ಯೆಗಳನ್ನ ತೆಗೆದು ಕೂಡಿಸಿದಾಗ, ಪೂರ್ಣಾಂಕಗಳನ್ನ ತೆಗೆದು ಕೂಡಿಸಿದಾಗ ನಮಗೆ ಆವೃತ ಗುಣವನ್ನ ಏನ್ ಮಾಡ್ತದೆ? ಅದು ಹೊಂದಿದೆ ಅಂತ ಹೇಳಿ ಬರ್ತದೆ. ಆಯ್ತಾ? ಸೊ ಫಸ್ಟ್ ಅರ್ಥ ಆಯ್ತಾ? ಅಂದ್ರೆ ನೀವು ಯಾವುದೇ 2 ಪೂರ್ಣಾಂಕಗಳನ್ನ ತೆಗೆದುಕೊಂಡು ಕೂಡಿಸಿದಾಗ ಬರುವ ಸಂಖ್ಯೆಯು ಪೂರ್ಣಾಂಕವೇ ಆಗಿರ್ಬೇಕು. ಪೂರ್ಣಾಂಕ ಅಂದ್ರೆ ನಿಮ್ಗೆ ಏನಂತ ಗೊತ್ತಿದೆ ಅಲ್ವಾ? ಪೂರ್ಣಾಂಕ ಏನಂತ ಹೇಳಿ ನಿಮ್ಗೆ ಗೊತ್ತಿದೆ, ಹಾಗಾಗಿ ಕನ್ಫ್ಯೂಷನ್ ಇಲ್ಲ ಅಂತ ಹೇಳಿ ತಿಳ್ಕೊಳ್ತೇನೆ ನಾನು. ಸೊ ಹಾಗಾಗಿ ಏನಾಗ್ಬೇಕು? ನೀವು 2 ಸಂಖ್ಯೆಗಳನ್ನ ಕೂಡಿಸಿದಾಗ ಬರುವ ಉತ್ತರ ಪೂರ್ಣಾಂಕ ಆಗಿದ್ದಾಗ ಅದು ಏನಾಗ್ತದೆ? ಸಂಕಲನದ ಆವೃತ ಗುಣವನ್ನ ಹೊಂದಿದೆ ಅಂತ ಹೇಳ್ತೇವೆ. ಅದೇ ರೀತಿ
ಮುಂದಕ್ಕೆ ಹೋಗೋಣ. ವ್ಯವಕಲನದ ಆವೃತ ಗುಣ. ಈಗ ವ್ಯವಕಲನದಲ್ಲಿ ಆವೃತ ಗುಣ ಹೊಂದಿದ ಇಲ್ವಾ ಅಂತ ಹೇಳಿ ನೋಡ್ಬೇಕು. ಹಾಗಾದ್ರೆ ನೋಡೋಣ. 2 ಸಂಖ್ಯೆಗಳನ್ನ ತಗೊಳ್ಳಿ. ನಿಮಗೆ ಇಷ್ಟ ಬಂದ ಸಂಖ್ಯೆಗಳನ್ನ ತಗೊಳ್ಬಹುದು. ಉದಾಹರಣೆಗೆ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ 7 ಮತ್ತು 9 ಅನ್ನೋ ಸಂಖ್ಯೆನ ತಗೊಳ್ತೇನೆ. ಆಯ್ತಾ? 7 ಮತ್ತು 9. ಸೊ ಮೊದಲು 7 ಬರ್ತದೆ. 7 ಮೈನಸ್ 9. 7ರಿಂದ 9 ಕಳೆಯುವಾಗ ದೊಡ್ಡ ಸಂಖ್ಯೆಯನ್ನ ಸಣ್ಣ ಸಂಖ್ಯೆಯಿಂದ ಕಳೆದಾಗ ಬರುವ ಉತ್ತರ ಮೈನಸ್ ಆಗಿರ್ತದೆ, ಋಣ ಆಗಿರ್ತದೆ. ಸೊ -2 ಏನ್ ಬಂತು? ಉತ್ತರ ಬಂತು. ಹಾಗೆ ಇನ್ನೊಂದು ಉದಾಹರಣೆ ತೆಗೆದುಕೊಳ್ತೇನೆ. ಉದಾಹರಣೆ 2 ತೆಗೆದುಕೊಳ್ತೇನೆ. -8 ಮತ್ತು -14. -8 ಮತ್ತು -14. ಓಕೆ, -8 ಮೈನಸ್ -14 ಕಳೆ ಅಲ್ವಾ? ವ್ಯವಕಲನ ಕಳೆ ಮಾಡಬೇಕು. ಈಗ ಏನಾಗ್ತದೆ? ಇಲ್ಲಿ ಮೈನಸ್ ಮತ್ತು ಮೈನಸ್ ಇದ್ದಾಗ ಇದು ಈ ಚಿಹ್ನೆ ಅಂದ್ರೆ ಬ್ರಾಕೆಟ್ ಏನನ್ನ ಇದ್ ಮಾಡ್ತದೆ? ಗುಣಿಸುವಾಗ ಪ್ಲಸ್ ಆಗ್ತದೆ, +14 ಆಗ್ತದೆ. ಈಗ ಪ್ಲಸ್ ಬಂತು. ಪ್ಲಸ್ ಬಂದಾಗ ನಮ್ಗೆ ಈಸಿ ಮಾಡ್ಲಿಕ್ಕೆ ಯಾವುದು? ಪ್ಲಸ್ ಮತ್ತು ಮೈನಸ್ ಇದ್ದಾಗ ಅದನ್ನ ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಹಾಕ್ಬೇಕು. 14ರಿಂದ 8 ಕಳೆದ್ರೆ ಎಷ್ಟು ಸಿಗ್ತದೆ ನಮಗೆ? 6 ಸಿಗ್ತದೆ. ಯಾಕೆ 6? 14 ಅನ್ನೋದು ದೊಡ್ಡ ಸಂಖ್ಯೆ, ಅದರ ಚಿಹ್ನೆ ಪ್ಲಸ್. 8 ಅನ್ನೋದು ಸಣ್ಣ ಸಂಖ್ಯೆ, ಅದರ ಚಿಹ್ನೆ ನೆಗೆಟಿವ್. ಸೊ ಹಾಗಾಗಿ ಉತ್ತರ +6 ಸಿಗ್ತದೆ. ಈಗ ನೋಡಿ, ಉದಾಹರಣೆ 1 ಮತ್ತು ಉದಾಹರಣೆ 2 ನೋಡಿ. ಉದಾಹರಣೆ 1ರಲ್ಲಿ ಸಿಕ್ಕಿದ್ದು -2, ಉದಾಹರಣೆ 2ರಲ್ಲಿ ಸಿಕ್ಕಿದ್ದು ನಮಗೆ 6. -2 ಮತ್ತು 6 ಎರಡು ಕೂಡ ಏನಾಗಿದೆ? ಎರಡು ಕೂಡ ಪೂರ್ಣಾಂಕಗಳು ಅಲ್ವಾ? ಎರಡು ಕೂಡ ಏನಾಗಿದೆ? ಅದು ಪೂರ್ಣಾಂಕಗಳು. ಹಾಗಾದ್ರೆ ವ್ಯವಕಲನವು ಆವೃತ ಗುಣವನ್ನು ಹೊಂದಿದೆಯೇ? ಹೌದು. ಏನಾಗಿದೆ? ಪೂರ್ಣಾಂಕಗಳು ವ್ಯವಕಲನದಲ್ಲಿ ಆವೃತವಾಗಿವೆ. ಆಯ್ತಾ? 2 ಸಂಖ್ಯೆಗಳನ್ನ ಪೂರ್ಣಾಂಕಗಳನ್ನ ತೆಗೆದು ಕಳೆದಾಗ ನಮಗೆ ಸಿಗುವ ಉತ್ತರ ಏನಾಗ್ತದೆ? ಪೂರ್ಣಾಂಕವೇ ಆಗ್ತದೆ. ಹಾಗಾದ್ರೆ ಅವು ಏನಾಗಿದೆ? ಆವೃತವಾಗಿದೆ ಅಂತ ಹೇಳ್ಬೋದು. ಈಗ ನೀವು ಕಲ್ತದ್ದು ಒಂದು ಗುಣ. ಯಾವುದು? ಆವೃತ ಗುಣ. ನೆಕ್ಸ್ಟ್ 2ನೇ ಗುಣಕ್ಕೆ ಹೋಗುವ. ಪರಿವರ್ತನೀಯ ಗುಣ. 2ನೇ ಗುಣ ಯಾವುದು? ಪರಿವರ್ತನೀಯ ಗುಣ. ಇದರಲ್ಲಿ ಕೂಡ ನಾವು ಸಂಕಲನದಕ್ಕೂ ನೋಡ್ಬೇಕು, ವ್ಯವಕಲನದಕ್ಕೂ ನೋಡ್ಬೇಕು. ಪರಿವರ್ತನೀಯ ಗುಣ ಅಂದ್ರೆ ಏನು? ಪರಿವರ್ತನೀಯ ಗುಣ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ನಾವು 2 ಸಂಖ್ಯೆಗಳನ್ನ ಆಗ ಕೂಡಿಸಿದೆವಾಗ, ಈಗ ಮೊದಲಿಗೆ ಒಂದು ಸಂಖ್ಯೆ ಇತ್ತು, ಎರಡನೇ ಒಂದು ಸಂಖ್ಯೆ ಇತ್ತು. ಈಗ ಅದನ್ನೇ ಅದಲು ಬದಲು ಮಾಡಿದಾಗ 2ನೇ ಸಂಖ್ಯೆ ಮೊದಲಿಗೆ ಬರ್ತದೆ, ಮೊದಲನೇ ಸಂಖ್ಯೆ 2ನೇಗೆ ಹೋಗ್ತದೆ. ಆಗ ಕೂಡಿಸಿದಾಗ ಕೂಡ ಉತ್ತರ ಒಂದೇ ಬರ್ತದ? ಅಂದ್ರೆ ಎ ಮತ್ತು ಬಿ ಅನ್ನೋದು 2 ಪೂರ್ಣಾಂಕ. a ಪ್ಲಸ್ ಬಿ ಮತ್ತು ಬಿ ಪ್ಲಸ್ ಎ ಮಾಡಿದಾಗ ಒಂದೇ ಉತ್ತರ ಸಿಗ್ತದಾ ಅಂತ ಹೇಳಿ ನೋಡ್ಬೇಕು. ಒಂದೇ ಉತ್ತರ ಸಿಕ್ಕಿದ್ರೆ ಅದು ಏನಾಗಿದೆ? ಪೂರ್ಣಾಂಕಗಳು ಸಂಕಲನದಲ್ಲಿ ಪರಿವರ್ತನೀಯವಾಗಿದೆ ಅಂತ ಹೇಳಬಹುದು. ಇದಕ್ಕೊಂದು ಉದಾಹರಣೆ ತೆಗೆದುಕೊಂಡು ನೋಡೋಣ. ಇದೇನು ನೋಡಿಸಿದೆ, ಇದನ್ನ ಬರೆದುಕೊಳ್ಳಿ ಹಾಗೆ. ಆಯ್ತಾ? ಉದಾಹರಣೆ ಮತ್ತೆಗೆ ಮಾಡಬಹುದು. ಉದಾಹರಣೆ 1. ಈಗ ನಾನು ತೆಗೆದುಕೊಳ್ಳುವಂತಹ ಒಂದು ಸಂಖ್ಯೆ ಅಂತ ಹೇಳಿದ್ರೆ 3 ಮತ್ತು 5. ಆಯ್ತಾ? ಸಂಖ್ಯೆ ಸಣ್ಣ ಸಂಖ್ಯೆಗಳನ್ನ ತೆಗೆದುಕೊಳ್ಳೋಣ, ನಮ್ಗೆ ಅರ್ಥ ಆಗ್ಬೇಕು ಮೊದಲಿಗೆ ಅಲ್ವಾ? 3 ಮತ್ತು 5. ಈಗ ಏನ್ ಮಾಡ್ತೇನೆ? 3 ಪ್ಲಸ್ 5 ಹಾಗೆಯೇ 5 ಪ್ಲಸ್ 3 ಅಂತ ಹೇಳಿ ಮಾಡ್ತೇನೆ. 3 ಪ್ಲಸ್ 5 ಎಷ್ಟು? 6, 7, 8. ಹಾಗೆ 5 ಪ್ಲಸ್ 3 ಎಷ್ಟು? 6, 7, 8. ಎರಡೂ ಕೂಡ ಸಮ ಬಂದಿದೆಯಾ? ಹೌದು, ಬಂದಿದೆ. ಈಗ ನಾನು ಒಂದು ಸಂಖ್ಯೆ ಋಣ ಮತ್ತೊಂದು ಧನ ಸಂಖ್ಯೆಯನ್ನ ತೆಗೆದುಕೊಳ್ತೇನೆ, ಅಥವಾ ಎರಡನ್ನು ಕೂಡ ಋಣ ತೆಗೆದುಕೊಂಡು ನೋಡಬಹುದು. ಈಗ ನಾನು ಉದಾಹರಣೆ 2 ಇಲ್ಲಿ ಬರಿತೇನೆ ನೋಡಿ. ಉದಾಹರಣೆ 2, ನಾನು ತೆಗೆದುಕೊಳ್ಳುವಂತಹ ಸಂಖ್ಯೆ -23 ಮತ್ತು 32. -23 ಮತ್ತು 32. -23 ಪ್ಲಸ್ 32 ಹಾಗೆಯೇ 32 ಏನು ಪ್ಲಸ್ -23 ಒಂದೇ ಬರ್ತದ ಅಂತ ಹೇಳಿ ನೋಡ್ಬೇಕು. ಏನ್ ಮಾಡ್ಬೇಕು? ಒಂದು ಒಂದು ಸಂಖ್ಯೆ ಘನ ಮತ್ತು ಇನ್ನೊಂದು ಸಂಖ್ಯೆ ಋಣ ಇದ್ದಾಗ ಏನ್ ಮಾಡ್ಬೇಕು? ಕೂಡಿಸುವುದ್ರಲ್ಲಿ ಋಣ ಮಾಡ್ಬೇಕು, ಅಂದ್ರೆ ವ್ಯವಕಲನ ಕಳಿಬೇಕು ಮತ್ತು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಹಾಕ್ಬೇಕು. 32ರಿಂದ 23 ಕಳೀರಿ ನೋಡೋಣ, ಎಷ್ಟು ಬರ್ತದೆ? 9 ಬರ್ತದೆ. +9 -9? ಇಲ್ಲಿ +9. ಯಾಕೆ? 32 ದೊಡ್ಡ ಸಂಖ್ಯೆ, ಅದರ ಚಿಹ್ನೆ ಪ್ಲಸ್, ಹಾಗಾಗಿ +9 ಬರ್ತದೆ. ಹಾಗೆ 32 ಮತ್ತು ನೋಡಿ ಪ್ಲಸ್ ಮತ್ತು ಮೈನಸ್ ಏನಾಗ್ತದೆ? ಇಲ್ಲಿ ನಾನು ಬರಿತೇನೆ, ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ತೇನೆ.
ಇಲ್ಲಿ ಕೂಡ ಏನಾಯ್ತು 9 ಬಂತು. ಎರಡೂ ಕಡೆ 9 ಬಂತಾ? ಹೌದು ಬಂತಲ್ವಾ? ಎರಡೂ ಬದಿಯಲ್ಲಿ ಕೂಡ ನಮಗೆ ಅದನ್ನ ತಿರುಗಿಸಿ ಮರುಗಿಸಿ ಬರೆದಾಗ ಕೂಡ, ಅಂದ್ರೆ ಯಾವುದೇ ಕ್ರಮದಲ್ಲಿ ಬದಲಾಯಿಸಿ ಬರೆದಾಗ ಕೂಡ ನಮಗೆ ಉತ್ತರ ಸೇಮ್ ಬಂತು. ಹಾಗಾಗಿ ಏನಾಗಿದೆ, ಪೂರ್ಣಾಂಕಗಳು ಸಂಕಲನದಲ್ಲಿ ಪರಿವರ್ತನೀಯವಾಗಿದೆ. ಆಯ್ತಾ? ಪೂರ್ಣಾಂಕಗಳು ಸಂಕಲನದಲ್ಲಿ ಪರಿವರ್ತನೀಯವಾಗಿದೆ. ಈಗ ವ್ಯವಕಲನದಲ್ಲಿ ಪರಿವರ್ತನೀಯವಾಗಿದೆಯಾ ಅಂತ ಹೇಳಿ ನೋಡ್ಬೇಕು. ಉತ್ತರ ಸೇಮ್ ಬರ್ತದಾ ಅಂತ ಹೇಳಿ ನೋಡ್ಬೇಕು. ಆಗ ಆವೃತ ಗುಣದಲ್ಲಿ ಕೂಡಿಸಿದ್ರೆ ನಮ್ಗೆ ಪೂರ್ಣಾಂಕ ಬಂದ್ರೆ ಸಾಕಿತ್ತು. ಆದ್ರೆ ಇದ್ರಲ್ಲಿ ಉತ್ತರ ಕೂಡ ಏನ್ ಬರ್ಬೇಕು? ಸೇಮ್ ಬರ್ಬೇಕು. ಓಕೆ, ಈಗ ನಾನು ಬೇರೆ ಒಂದು ಉದಾಹರಣೆಗಳನ್ನ ತೆಗೆದುಕೊಳ್ತೇನೆ. 5 ಮತ್ತು -3. ಆಯ್ತಾ? 5 ಉದಾಹರಣೆ 1. ಉದಾಹರಣೆ 1, 5 ಮತ್ತು -3 ಏನ್ ಮಾಡ್ಬೇಕು? ಕಳಿಬೇಕು ಅಲ್ವಾ? 5 - -3 ಅಂದರೆ -3 -5. ಇದಕ್ಕೆ ಬ್ರಾಕೆಟ್ ಹಾಕ್ತೇನೆ, ಕನ್ಫ್ಯೂಷನ್ ಬೇಡ ಅಂತ ಹೇಳಿ. ಆಯ್ತಾ? 5 ಮತ್ತೆ ಇಲ್ಲಿ ನೋಡಿ -3 ಇದ್ದಾಗ ಏನಾಗ್ತದೆ? ಇದು ಚಿಹ್ನೆ ಬದಲಾವಣೆ ಆಗ್ತದೆ. 5 ಮೈನಸ್ ಹೋಗಿ +3 ಆಗ್ತದೆ. ಇದು -3 ಇಲ್ಲಿಯೇ, -5 ಇಲ್ಲಿಯೇ. 5 + 3 8. -3 + -5 ಕೂಡಿಸ್ಲಿಕ್ಕೆ ಮೈನಸ್ ಚಿಹ್ನೆ ಹಾಕ್ಲಿಕ್ಕೆ -8. ಎರಡೂ ಕಡೆ ಸಮವಾಗಿ ಬಂತಾ? ಇಲ್ಲ, ಎರಡೂ ಕಡೆ ಏನಾಗ್ಲಿಲ್ಲ? ಸಮವಾಗಿ ಬರ್ಲಿಲ್ಲ ಅಲ್ವಾ? ಎರಡೂ ಕಡೆ ಏನಾಗ್ಲಿಲ್ಲ? ಸಮವಾಗಿ ಬರ್ಲಿಲ್ಲ. ಹಾಗಾದರೆ ಅಲ್ವಾ? ಹಾಗಾದರೆ ಏನ್ ಮಾಡ್ಬೇಕು ನಾವು? ಹಾಗಾದ್ರೆ ನಮಗೆ ಉತ್ತರ ಅದಲು ಬದಲು ಬಂತು. ಏನಾಗಿದೆ? ಪರಿಪೂರ್ಣಾಂಕಗಳು ವ್ಯವಕಲನದಲ್ಲಿ ಪರಿವರ್ತನೀಯ ಗುಣ ಹೊಂದಿಲ್ಲ. ಆಯ್ತಾ? ನಮ್ಗೆ ಏನ್ ಕಂಡು ಬಂತು? ಪೂರ್ಣಾಂಕಗಳು ವ್ಯವಕಲನದಲ್ಲಿ ಪರಿವರ್ತನೀಯ ಗುಣ ಹೊಂದಿಲ್ಲ. ಅದಲು ಬದಲಿಸಿದಾಗ, ಕ್ರಮವನ್ನ ಬದಲಿಸಿದಾಗ ನಮಗೆ ಉತ್ತರ ಏನ್ ಸಿಗುವುದಿಲ್ಲ? ಒಂದೇ ಸಿಗುವುದಿಲ್ಲ. ಹಾಗಾಗಿ ಪರಿವರ್ತನೀಯ ಗುಣವನ್ನ ಅದು ಹೊಂದಿಲ್ಲ. ಈಗ ನೆಕ್ಸ್ಟ್ ಗುಣಕ್ಕೆ ಹೋಗೋಣ. ನಾವೀಗ 2 ಗುಣಗಳನ್ನ ಕಲ್ತ್ವಿ. ಒಂದು ಆವೃತ ಗುಣ, ಮತ್ತೊಂದು ಪರಿವರ್ತನೀಯ ಗುಣ. ಈಗ 3ನೇ ಗುಣ ಸಹ ಪರಿವರ್ತನೀಯ ಗುಣ. 3ನೇ ಗುಣ ಯಾವುದು? ಸಹ ಪರಿವರ್ತನೀಯ ಗುಣ. ಸಂಕಲನದಲ್ಲಿ ಸಹ ಪರಿವರ್ತನೀಯ ಗುಣ, ಸಹ ಪರಿವರ್ತನೀಯ ಗುಣ. ಈಗ ಸಂಕಲನದಲ್ಲಿ ಸಹ ಪರಿವರ್ತನೀಯ ಗುಣ ಅಂತ ಹೇಳಿದ್ರೆ ಇದು ಪರಿವರ್ತನೀಯ ಗುಣದ ಹಾಗೆ, ಆದ್ರೆ ಇಲ್ಲಿ 3 ಸಂಖ್ಯೆಗಳು ಇರ್ತದೆ. ಆಯ್ತಾ? ಅಲ್ಲಿ ಎ ಮತ್ತು ಬಿ ಮಾತ್ರ ಇದ್ದದ್ದು, ಇಲ್ಲಿ ಎ ಬಿ ಸಿ ಅನ್ನೋ 3 ಸಂಖ್ಯೆಗಳು ಇರ್ತದೆ. ಮೊದಲಿಗೆ ಒಂದು ಗ್ರೂಪ್ ಮಾಡಿ ಅದನ್ನ ಕೂಡಿಸ್ಲಿಕ್ಕೆ, ಮತ್ತೆ ಇನ್ನೊಂದನ್ನ ಕೂಡಿಸ್ಲಿಕ್ಕೆ, 3ನೇ ಸಂಖ್ಯೆಯನ್ನ ಕೂಡಿಸ್ಲಿಕ್ಕೆ, ನಂತರದಲ್ಲಿ ಮೊದಲಿನನ್ನ ಹಾಗೆ ಬಿಡ್ಲಿಕ್ಕೆ, 2ನೇದು ಮತ್ತು 3ನೇದನ್ನ ಗುಂಪು ಮಾಡಿ ಕೂಡಿಸ್ಲಿಕ್ಕೆ. ಆಯ್ತಾ? ಹೇಳ್ತೇನೆ ನೋಡಿ, ಇಲ್ಲಿ ಕೊಟ್ಟಿದ್ದೇನೆ. ಉದಾಹರಣೆ 1 ಅಂತ ಹೇಳಿ ಬರಿತೇನೆ. ಓಕೆ, ಉದಾಹರಣೆ 1. ನಾನು ತೆಗೆದುಕೊಳ್ಳುವಂತಹ ಸಂಖ್ಯೆ -3, 1 ಮತ್ತು -7. ಈಗ ಮೊದಲಿಗೆ ಬರೆಯುವುದು, ಹಾಗೆಯೇ ಬರೆಯುವುದು. -3 ಬ್ರಾಕೆಟ್ ಹಾಕ್ತೇನೆ, ಸಂಕಲನ ಅಲ್ವಾ, ಪ್ಲಸ್ ಮಾಡ್ಲಿಕ್ಕೆ 1 ಪ್ಲಸ್ -7. ಇಲ್ಲಿ ಕೂಡ ಹಾಗೆಯೇ ಬರಿತೇನೆ, -3 ಪ್ಲಸ್ 1 ಪ್ಲಸ್ -7. ಈಗೇನ್ ಮಾಡ್ಬೇಕು? ಗ್ರೂಪ್ ಮಾಡಬೇಕು. ಮೊದಲನೆಯದನ್ನ ಚೌಕಾವರಣದಲ್ಲಿ ಹಾಕಿ ಬರಿತೇನೆ. ಈಗ ಇಲ್ಲಿ 2ನೇದು ಮತ್ತು 3ನೇದನ್ನ ಚೌಕಾವರಣದಲ್ಲಿ ನಾನು ಹಾಕ್ತಾ ಇದ್ದೇನೆ. ಆಯ್ತಾ? ಈಗ ಚೌಕಾವರಣದಲ್ಲಿ ಹಾಕಿದಾಗ ಅದರ ಒಳಗೆ ಏನು ಸಂಖ್ಯೆಗಳಿವೆ ಅದನ್ನ ಮೊದಲಿಗೆ ನಾವೇನ್ ಮಾಡ್ಬೇಕು? ಬಿಡಿಸ್ಬೇಕು. -3 ಪ್ಲಸ್ 1 ಎಷ್ಟಾಗ್ತದೆ ಉತ್ತರ? ಪ್ಲಸ್ ಮತ್ತು ಮೈನಸ್ ಇದ್ದಾಗ ಮೈನಸ್ ಮಾಡಬೇಕು. 3ರಿಂದ 1 ಕಳೆದ್ರೆ 2, ದೊಡ್ಡ ಸಂಖ್ಯೆ ಚಿಹ್ನೆ -2 ಆಯ್ತು. ಪ್ಲಸ್ -7 ಅಲ್ವಾ? ಇದನ್ನ ಬರ್ದೆ. ಈಗ ಏನ್ ಮಾಡ್ಬೇಕು? -2 -7 ಉತ್ತರ -9 ಅಲ್ವಾ? ಪ್ಲಸ್ ಮತ್ತು ಮೈನಸ್ ಯಾವತ್ತು ಮೈನಸ್ಸೇ ಆಗ್ತದೆ ಅಲ್ವಾ? ಸೊ -9 ಬಂತು. ಇಲ್ಲಿ ನೋಡಿ, -3 ಹಾಗೆ ಇರ್ಲಿ, ಪ್ಲಸ್ 1 ಪ್ಲಸ್ -8 ಎಷ್ಟಾಗ್ತದೆ? 1ರಿಂದ 7 ಕಳೀರಿ ನೋಡೋಣ. 1ರಿಂದ 7 ಕಳೀರಿ, ಎಷ್ಟಾಗ್ತದೆ? ಅಥವಾ 7ರಿಂದ 1 ಕಳೀರಿ, 6 ಬರ್ತದೆ. -6 ಬರ್ತದೆ. ಈಗ -3 -6 ಪ್ಲಸ್ ಮತ್ತು ಮೈನಸ್ ಏನಾಗ್ತದೆ? ಮೈನಸ್ ಆಗ್ತದೆ. ಆನ್ಸರ್ ಎಷ್ಟು ಬಂತು? -9 ಬಂತು.
ಈಗ ಈ ರೀತಿ ಮಾಡಿದಾಗ ಉತ್ತರ ಒಂದೇ ಸಿಕ್ಕಿತಾ? ಹೌದು, ಸಿಕ್ಕಿತು. ಹಾಗಾದ್ರೆ ಇದೇನಾಗಿದೆ? ಸಂಕಲನದಲ್ಲಿ ಪೂರ್ಣಾಂಕಗಳು ಸಹ ಪರಿವರ್ತನೀಯ ಗುಣವನ್ನ ಹೊಂದಿದೆ. ಆಯ್ತಾ? ಸಂಕಲನದಲ್ಲಿ ಪೂರ್ಣಾಂಕಗಳು ಏನಾಗಿದೆ? ಸಹ ಪರಿವರ್ತನೀಯ ಗುಣವನ್ನ ಹೊಂದಿದೆ ಅಂತ ಹೇಳಿ ನಮಗೆ ಏನಾಯ್ತು? ಅರ್ಥ ಆಯ್ತು. ಅರ್ಥ ಆಯ್ತಾ? ಇದಕ್ಕೆ ಏನಾದ್ರು ಇನ್ನೊಂದು ಉದಾಹರಣೆ ಬೇಕಾ? ಬೇಕಾದ್ರೆ ಹೇಳಿ, ಉದಾಹರಣೆ ಬೇಕಾ? ಓಕೆ, ಇನ್ನೊಂದು ಉದಾಹರಣೆ ಮಾಡುವ. ಇಲ್ಲಿ ಜಾಗ ಇಲ್ಲ, ನಾನು ಇಲ್ಲೇ ಅಡ್ಜಸ್ಟ್ ಮಾಡಿಕೊಳ್ಬೇಕು ಮಾತ್ರ ನೀವು. ಓಕೆ, ಉದಾಹರಣೆ 2 ತೆಗೆದುಕೊಳ್ತೇನೆ. ಉದಾಹರಣೆ 2, ಈಗ ಸಂಖ್ಯೆಗಳನ್ನ ಸ್ವಲ್ಪ ಚೇಂಜ್ ಮಾಡ್ತೇನೆ. -3 ಮತ್ತೆ -2 ಮತ್ತೆ -5. ಆಯ್ತಾ? -5. ಈಗ ಏನ್ ಮಾಡ್ಬೇಕು? ಹಾಗೆ ಮೊದಲಿಗೆ ಬರೀಲಿಕ್ಕೆ, ಪ್ಲಸ್ ಮಾಡ್ಲಿಕ್ಕೆ ಮಾತ್ರ. -3 ಪ್ಲಸ್ -2 ಪ್ಲಸ್ -5. ಇಲ್ಲಿ ಕೂಡ ಹಾಗೆ -3 ಪ್ಲಸ್ -2 ಪ್ಲಸ್ -5. ಈಗ ಯಾವ್ದನ್ನ ಗ್ರೂಪ್ ಮಾಡ್ಲಿಕ್ಕೆ? ಮೊದಲನೇ 2 ಗ್ರೂಪ್ ಮಾಡ್ಲಿಕ್ಕೆ, ಇಲ್ಲಿ 2 ಮತ್ತು 3 ಗ್ರೂಪ್ ಮಾಡ್ಲಿಕ್ಕೆ. -3 -2 -5 ಅಲ್ವಾ? ಮೈನಸ್ ಇದ್ದಾಗ ಕೂಡಿಸ್ಬೇಕು. ಈಗ ಉತ್ತರ ಇದ್ರದ್ದು ಉತ್ತರ ಬಂತು ಇಲ್ಲಿ ಅಲ್ವಾ? ಈಗ ಇಲ್ಲಿಯ ಪ್ಲಸ್ ನೋಡಿ, ಈ ಪ್ಲಸ್ ಅನ್ನ, ಯಾವ ಪ್ಲಸ್ ಅನ್ನ? ಈ ಪ್ಲಸ್ ಅನ್ನ ನಾನು ಹಾಕ್ತಾ ಇದ್ದೇನೆ. ಆಯ್ತಾ? -5. ಈಗ ಏನಾಯ್ತು? ಇಲ್ಲಿ -3 ಆಯ್ತು. -2 ಪ್ಲಸ್ -5 ಎಷ್ಟು? -7 ಅಲ್ವಾ? ಪ್ಲಸ್ -7 -5 -10 ಉತ್ತರ. ಹಾಗೆ -3 -7 ಎಷ್ಟಾಗ್ತದೆ? -10 ಉತ್ತರ. ಇದೇನಾಗಿದೆ? ಈಗಷ್ಟೇ ನಾವು ಅದನ್ನ ಪ್ರೂವ್ ಮಾಡಿದ್ದು, ಸಾಧಿಸುದು ಏನಂತ ಹೇಳಿ? ಸಂಕಲನದಲ್ಲಿ ಪೂರ್ಣಾಂಕಗಳು ಸಹ ಪರಿವರ್ತನೀಯ ಗುಣವನ್ನ ಹೊಂದಿದೆ ಅಂತ ಹೇಳಿ ಅಲ್ವಾ? ಓಕೆ, ಮುಂದಕ್ಕೆ ಹೋಗೋಣ. ವ್ಯವಕಲನದಲ್ಲಿ ನೋಡೋಣ. ಓಕೆ, ವ್ಯವಕಲನದಲ್ಲಿ ಏನಾಗುದಿಲ್ಲ ಅಂತ ಹೇಳಿದ್ರೆ, ವ್ಯವಕಲನದಲ್ಲಿ ಇದು ಆವರ್ತನೀಯ ಸಹ ಪರಿವರ್ತನೀಯ ಗುಣವನ್ನ ಹೊಂದುವುದಿಲ್ಲ. ಆಯ್ತಾ? ಅಂದ್ರೆ ಆಗಲೇ ನಾವು ಪರಿವರ್ತನೀಯ ಗುಣ ಮಾಡುವುದನ್ನು ನೋಡಿದ್ದೇವೆ. ತಿರುಗು ಮುರುಗು ಮಾಡಿ ಅದನ್ನ ಕಳೆದಾಗ ಉತ್ತರ ಸೇಮ್ ಬರುವುದಿಲ್ಲ. ಹಾಗಾಗಿ ನಾವು ವ್ಯವಕಲನದಲ್ಲಿ ಏನ್ ನೋಡುದಿಲ್ಲ? ಸಹ ಪರಿವರ್ತನೀಯ ಗುಣವನ್ನ ನೋಡ್ಲಿಕ್ಕೆ, ಇನ್ನೊಮ್ಮೆ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ಯಾಕೆ ಹೇಳಿದ್ರೆ ಉತ್ತರ ಸರಿ ಬರುವುದಿಲ್ಲ. ಪರಿವರ್ತನೀಯ ಗುಣದಲ್ಲೇ ಬರ್ಲಿಲ್ಲ ಅಂತ ಹೇಳಿದ್ರೆ ಸಹ ಪರಿವರ್ತನೀಯ ಗುಣದಲ್ಲಿ ಏನಾಗ್ತದೆ? ಬರುವುದಿಲ್ಲ. ಯಾಕೆ ಹೇಳಿದ್ರೆ ನಾವು ಅದಲು ಬದಲು ಮಾಡಿದಾಗ ಏನಾಗ್ತದೆ? ಅಲ್ಲಿ ಇಲ್ಲಿ ಅದಲು ಬದಲು ಮಾಡಿ ಬರ್ದಾಗ ಏನು? ಅಲ್ಲಿ ವ್ಯವಕಲನದಲ್ಲಿ ತಪ್ಪು ಬರ್ತದೆ. ಹಾಗಾಗಿ ನಾವು ವ್ಯವಕಲನದಲ್ಲಿ ಸಹ ಪರಿವರ್ತನೀಯ ಗುಣವನ್ನ ನೋಡುವುದಿಲ್ಲ. ಓಕೆ, ಈಗ ಮುಂದಕ್ಕೆ ಹೋಗೋಣ. ಸಂಕಲನದ ಅನನ್ಯತಾಂಶ. ಸಂಕಲನದ ಅನನ್ಯತಾಂಶ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಸಂಖ್ಯೆಗೆ 0ಯನ್ನ ಕೂಡಿದಾಗ ಬರುವ ಉತ್ತರ ಅದೇ ಸಂಖ್ಯೆ ಆಗ್ತದೆ. ಅದನ್ನೇ ಅನನ್ಯತಾಂಶ ಅಂತ ಹೇಳ್ತಾರೆ. ಓಕೆ, ಯಾವುದೇ ಒಂದು ಪೂರ್ಣಾಂಕಕ್ಕೆ 0ಯನ್ನ ಕೂಡಿಸಿದಾಗ ಅದೇ ಪೂರ್ಣಾಂಕ ಪಡೆಯುತ್ತೇವೆ. ಇದನ್ನೇ ಸಂಕಲನದ ಅನನ್ಯತಾಂಶ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ನಾವು ಇದಕ್ಕೊಂದು ಉದಾಹರಣೆಗಳನ್ನ ಬರೆಯೋಣ. ಉದಾಹರಣೆ 1. ಓಕೆ, -7 ಪ್ಲಸ್ 0 ಉತ್ತರ ಏನಾಗ್ತದೆ? -7 ಬರ್ತದೆ. 24 ಪ್ಲಸ್ 0 ಉತ್ತರ ಎಷ್ಟು ಬರ್ತದೆ? 24 ಬರ್ತದೆ. 0 ಪ್ಲಸ್ -93 ಉತ್ತರ ಎಷ್ಟು ಬರ್ತದೆ? -93 ಇರ್ತದೆ. ಅಂದ್ರೆ 0 ಆಚೆ ಇದ್ದಾಗ ಕೂಡ ಹೌದು, 0 ಈಚೆ ಇದ್ದಾಗ ಕೂಡ ಹೌದು. ಮೊದಲಿಗಿದ್ದಾಗ ಅಥವಾ ನಂತರದಲ್ಲಿ ಇದ್ದಾಗ ಕೂಡ 0ಗೆ ಯಾವುದೇ ಪೂರ್ಣಾಂಕಗಳನ್ನ ಕೂಡಿದಾಗ ಉತ್ತರ ಅದೇ ಪೂರ್ಣಾಂಕ ಬರ್ತದೆ. ಇದನ್ನೇ ಸಂಕಲನದ ಅನನ್ಯತಾಂಶ ಎಂದು ಹೇಳ್ತೇವೆ. ಅರ್ಥ ಆಯ್ತಲ್ವಾ? ಎಷ್ಟು ನಾವು ಗುಣಗಳನ್ನ ಕಲ್ತ್ವಿ ನೆನಪು ಮಾಡಿಕೊಳ್ಳಿ ನೋಡೋಣ. ಮೊದಲಿಗೆ ಕಲ್ತದ್ದು ಆವೃತ ಗುಣ. ಆವೃತ ಗುಣ ಅಂದ್ರೇನು? ಯಾವುದೇ 2 ಸಂಖ್ಯೆಗಳನ್ನ ಕೂಡಿಸಿದಾಗ ಬಂದ ಉತ್ತರವು ಪೂರ್ಣಾಂಕವಾಗಿದ್ದರೆ ಅದನ್ನ ಆವೃತ ಗುಣ ಅಂತ ಹೇಳ್ತೇವೆ. ಎರಡನೇದು ಏನ್ ಕಲ್ತ್ವಿ? ಪರಿವರ್ತನೀಯ ಗುಣ ಕಲ್ತ್ವಿ. ಪರಿವರ್ತನೀಯ ಗುಣ ಅಂದ್ರೇನು? ಅಂದ್ರೆ ಯಾವುದೇ ಒಂದು ಸಂಖ್ಯೆಗಳನ್ನ ಕೂಡಿಸಿ, ಅಂದ್ರೆ ಅದಲು ಬದಲು ಮಾಡಿ ಬರ್ದಾಗ ಕೂಡ ಉತ್ತರ ಅದೇ ಬಂದ್ರೆ ಸಂಕಲನದಲ್ಲಿ ಪರಿವರ್ತನೀಯವಾಗಿದೆ ಅಂತ ಹೇಳ್ತೇವೆ. ಆದ್ರೆ ವ್ಯವಕಲನದಲ್ಲಿ ಪರಿವರ್ತನೀಯ ಆಗ್ತದ? ಇಲ್ಲ.
ಅಲ್ವಾ? ಪೂರ್ಣಾಂಕಗಳು ವ್ಯವಕಲನದಲ್ಲಿ ಪರಿವರ್ತನೀಯವಾಗಿಲ್ಲ ಅಂತಾನೆ ಹೇಳ್ಬೋದು. ಅದಲು ಬದಲು ಮಾಡಿದಾಗ ಉತ್ತರ ಬೇರೆ ಬರ್ತದೆ. ಅದೇ ರೀತಿ ಸಹ ಪರಿವರ್ತನೀಯ ಮೂರು ಸಂಖ್ಯೆಗಳು ಮೂರು ಪೂರ್ಣಾಂಕಗಳನ್ನು ಕೂಡಿಸಿದಾಗ ಕೂಡ ಸಂಕಲನದಲ್ಲಿ ಪೂರ್ಣಾಂಕಗಳು ಸಹ ಪರಿವರ್ತನೀಯವಾಗಿದೆ. ಆದ್ರೆ ವ್ಯವಕಲನದಲ್ಲಿ ಸಹ ಪರಿವರ್ತನೀಯವಾಗಿದೆಯಾ? ಇಲ್ಲ. ಪೂರ್ಣಾಂಕಗಳು ವ್ಯವಕಲನದಲ್ಲಿ ಸಹ ಪರಿವರ್ತನೀಯವಾಗಿಲ್ಲ. ಸಂಕಲನದ ಅನನ್ಯತಾಂಶ ಯಾವುದು? 0 ಅನ್ನೋದು ಸಂಕಲನದ ಅನನ್ಯತಾಂಶ ಎಂದು ಹೇಳಬಹುದು. ಮುಂದಕ್ಕೆ ಹೋಗೋಣ. ನಾವೀಗ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನ ಬರಿತಾ ಇದ್ದೇವೆ. ಆಯ್ತಾ? ಅಭ್ಯಾಸ 1.2 ಮೊದಲನೆಯ ಪ್ರಶ್ನೆ ನೋಡಿ. ಮೊದಲನೆಯ ಪ್ರಶ್ನೆ ಹೇಳ್ತದೆ, ಅವರಿಗೆ ಕೊಟ್ಟಿದ್ದಾರೆ, ನಮ್ಗೆ ಡೈರೆಕ್ಟ್ ಉತ್ತರ ಕೊಟ್ಟಿದ್ದಾರೆ -7, -10 ಮತ್ತು 0 ಎಂದು. ಹಾಗಿರುವಂತೆ ಪೂರ್ಣಾಂಕಗಳನ್ನ ಒಂದು ಜೊತೆ ಅಂದ್ರೆ 2 ಪೂರ್ಣಾಂಕಗಳನ್ನು ತೆಗೆದು ಒಂದ ನೀವು ಕೂಡಿಸ್ಬೇಕು ಅಥವಾ ನೀವು ಕಳಿಬೇಕು. ಆದ್ರೆ ಬರುವ ಉತ್ತರ ಅವರು ಕೊಟ್ಟದಾಗಿರ್ಬೇಕು. ಆಯ್ತಾ? ನೋಡಿ, ಮೊದಲಿಗೆ ನೋಡಿ 7 ಬರ್ಲಿಕ್ಕೆ 7 ಯಾವಾಗ 7 ಬರ್ತದೆ? ಮೊದಲನೆಯದು ಎ. ಆಯ್ತಾ? ಮೊತ್ತ 7 ಬರ್ಬೇಕು. ಮೊತ್ತ 7 ಬರ್ಬೇಕಾದ್ರೆ 2 ಸಂಖ್ಯೆಗಳನ್ನ ನೀವು ಏನ್ ಮಾಡ್ಬೇಕು? ಮೊತ್ತ ಅಂದ ತಕ್ಷಣ ನಿಮ್ಮ ತಲೆಗೆ ಬರ್ಬೇಕಾದದ್ದು ಏನು? ಕೂಡಿಸುವಂತಹದ್ದು. ಕೂಡಿಸುವುದು ಯಾವೆರಡು ಸಂಖ್ಯೆಗಳನ್ನ ಕೂಡಿದಾಗ 7 ಬರ್ತದೆ? 2 ಮತ್ತು 5, 6 ಮತ್ತು 1, 6 ಮತ್ತು 1 ಅಂತ ಹೇಳಿ ಕೂಡ ತಗೊಳ್ಬಹುದು. ಆಯ್ತಾ? ನಾನೀಗ ತಗೊಳ್ತೇನೆ ನೋಡಿ. ಮೊತ್ತ -7 ಬರ್ಬೇಕಾದ್ರೆ -6 + -1 ಏನಾಗ್ತದೆ? -6 -1 ಉತ್ತರ -7 ಬರ್ತದೆ ಅಲ್ವಾ? ಆ 2 ಪೂರ್ಣಾಂಕಗಳು ಯಾವುವು? -6 ಮತ್ತು -1. ಬಿ ನೋಡಿ, ವ್ಯತ್ಯಾಸ -10 ಬರ್ಬೇಕು. ವ್ಯತ್ಯಾಸ ಅಂದ್ರೇನು? ಕಳಿಬೇಕು, ವ್ಯವಕಲನ ಮಾಡ್ಬೇಕು. ಎಷ್ಟರಿಂದ ಎಷ್ಟನ್ನ ಕಳೆದಾಗ 10 ಸಿಗ್ತದೆ? ತುಂಬಾ ಸಂಖ್ಯೆಗಳಿವೆ. 20ರಿಂದ 10 ತೆಗೆದಾಗ ಕೂಡ ಏನ್ ಸಿಗ್ತದೆ? 10 ಸಿಗ್ತದೆ ಅಲ್ವಾ? ನಾವು 20 ಮತ್ತು 10 ಮಾಡುವ. ಹೇಗೆ? -10 ಇಲ್ಲಿ ಬರ್ಬೇಕಾದ್ರೆ ನೋಡಿ 2 ಸಂಖ್ಯೆಗಳು ಇರ್ಬೇಕು, ಅದರಲ್ಲಿ ಇಲ್ಲಿ ಮೈನಸ್ ಇರ್ಬೇಕು ಅಲ್ವಾ? ಈಗ -20 ಅಂತ ಹೇಳಿ ತಕೊಳ್ತೇನೆ. 20ನ್ನ -20 ಅಂತ ತಕೊಳ್ತೇನೆ. ಇಲ್ಲಿ ಏನ್ ಮಾಡ್ತೇನೆ? -10 ಅಂತ ತಕೊಳ್ತೇನೆ, ಅಥವಾ +10 ತಕೊಂಡ್ರು ಆಗ್ತದೆ. ಆಯ್ತಾ? ಉತ್ತರ ಏನಾಗ್ತದೆ ಇಲ್ಲಿ? -20 ಪ್ಲಸ್ ಮೈನಸ್ ಏನಾಗ್ತದೆ? +10 ಆಗ್ತದೆ. ಉತ್ತರ -10 ಸಿಗ್ತದೆ. ಹಾಗಾದರೆ ಆ 2 ಪೂರ್ಣಾಂಕಗಳು ಯಾವುದು? -20 ಮತ್ತು -10. ಹಾಗಾದರೆ ಆ 2 ಪೂರ್ಣಾಂಕಗಳು ಯಾವುದೆಲ್ಲ? -20 ಮತ್ತು 10. ಆಯ್ತಾ? ಕೊನೆಯದಾಗಿ ಮೂರನೇದು, ವ್ಯತ್ಯಾಸ 0 ಆಗಿರುವಂತಹ ಒಂದು ಜೊತೆ ಪೂರ್ಣಾಂಕಗಳನ್ನ ಬರೀರಿ. ವ್ಯತ್ಯಾಸ 0 ಆಗಬೇಕು. ಹಾಗಾದ್ರೆ ಒಂದು ಪ್ಲಸ್ ಸಂಖ್ಯೆ ಮತ್ತೊಂದು ಅದೇ ಸಂಖ್ಯೆ ಮೈನಸ್ ತೆಗೆದುಕೊಂಡ್ರೆ 0 ಬರ್ತದೆ ಅಲ್ವಾ? ಸೊ ಇದು ನೋಡಿ, ಇಲ್ಲಿ ನಾನು ಬರಿಬಹುದು ವ್ಯವಕಲನದಲ್ಲಿ -a + a ಅಂತ ಹೇಳಿದ್ರೆ 0. ಅದನ್ನೇ ಇಲ್ಲಿ ಉಪಯೋಗಿಸ್ತಾ ಇದ್ದೇನೆ. -4 + 4 ಉತ್ತರ ಏನಾಗ್ತದೆ? 0 ಆಗ್ತದೆ. ಹಾಗಾದರೆ ಆ 2 ಪೂರ್ಣಾಂಕಗಳು ಯಾವುದೆಲ್ಲ? -4 ಮತ್ತು +4. ಇದು ಅರ್ಥ ಆಯ್ತಲ್ವಾ? ಅಂದ್ರೆ ಉತ್ತರ ನಮ್ಗೆ ಅದು ಅವ್ರು ಕೊಟ್ಟಂತಹ ಸಂಖ್ಯೆ ಬರುವುದು. ಯಾವ್ದಾಗ್ತದೆ? ನಿಮ್ಗೆ ಯಾವ ಸಂಖ್ಯೆ ತಕೊಂಡ್ರು ಆಗ್ತದೆ. ಮುಂದಕ್ಕೆ ಹೋಗೋಣ. ವ್ಯತ್ಯಾಸ 8 ಆಗುವಂತೆ ಒಂದು ಜೊತೆ ಋಣಪೂರ್ಣಾಂಕಗಳನ್ನ ಬರೆಯಿರಿ. ವ್ಯತ್ಯಾಸ 8 ಆಗಬೇಕು. ಒಂದು ಜೊತೆ ಋಣಪೂರ್ಣಾಂಕಗಳನ್ನ ಬರೆಯಿರಿ. ವ್ಯತ್ಯಾಸ 8 ಆಗಬೇಕಾದ್ರೆ ನಾವೇನ್ ಮಾಡಬಹುದು? ನೋಡಿ, ಒಂದು ಜೊತೆ ಪೂರ್ಣಾಂಕಗಳು 12 ಮತ್ತು 4 12ರಿಂದ 4 ಕಳೆದಾಗ 8 ಬರ್ತದೆ ಅಲ್ವಾ? ವ್ಯತ್ಯಾಸ 8 ಆಗ್ಬೇಕಾದ್ರೆ ಇಲ್ಲಿ -12 ಬರ್ತದೆ. ಮತ್ತೆ ಇಲ್ಲಿ ತಗೊಳ್ಬೇಕಾದದ್ದು ಕೂಡ ನಾವು -4 ತಗೊಳ್ತೇನೆ. ಯಾಕೆ ಹೇಳ್ತೇನೆ? ಇಲ್ಲಿ -12, ಇಲ್ಲಿ ಮೈನಸ್ ಏನಾಗ್ತದೆ? +4 ಆಗ್ತದೆ. ಉತ್ತರ -8 ಬರ್ತದೆ ಅಲ್ವಾ?
ನಾನೀಗ ಒಂದು ವೇಳೆ ಇಲ್ಲಿ +4 ತಕೊಂಡಿದ್ರೆ ಇಲ್ಲಿ ಉತ್ತರ ಏನಾಗ್ತಾ ಇತ್ತು, ಜಸ್ಟ್ ಹೇಳ್ತೇನೆ ಕೇಳಿ. ಇಲ್ಲಿ ಉತ್ತರ ಏನಾಗ್ತಾ ಇತ್ತು, ಮೈನಸ್ ಆಗ್ತಾ ಇತ್ತು. ಬರುವ ಉತ್ತರ ಎಷ್ಟಾಗ್ತಿತ್ತು, 16 ಆಗ್ತಾ ಇತ್ತು. ಅದು ಸಾಧ್ಯ ಇಲ್ಲ ಅಲ್ವಾ, ಅದು ಸಾಧ್ಯ ಇಲ್ಲ. ಇಲ್ಲಿ ನಾನೇನ್ ಮಾಡ್ಬೇಕು, ಪ್ಲಸ್ಸೇ ಬರ್ಬೇಕು. ಪ್ಲಸ್ ಬರ್ಬೇಕಾದ್ರೆ ಇಲ್ಲಿ ನಾನೇನ್ ಮಾಡ್ಬೇಕು, -4 ತೆಗೆದುಕೊಳ್ಬೇಕು. ಅರ್ಥ ಆಯ್ತಲ್ವಾ, ಇದು ಯಾಕೆ ಅಂತ ಹೇಳಿ. ನೆಕ್ಸ್ಟ್ಗೆ ಹೋಗೋಣ. ಅದೇ ಪ್ರಶ್ನೆಯ 2ನೇ ಉಪಪ್ರಶ್ನೆ ಬಿ. ಮೊತ್ತ -5 ಆಗುವಂತೆ ಒಂದು ಋಣಪೂರ್ಣಾಂಕ ಮತ್ತು ಒಂದು ಧನಪೂರ್ಣಾಂಕವನ್ನ ಬರೆಯಿರಿ. ಮೊತ್ತ -5 ಆಗ್ಬೇಕು. ಮೊತ್ತ ಅಂತ ಹೇಳಿದ್ರೇನು, ಕೂಡಿಸುವಂತಹದ್ದು. ಯಾವಾಗ ಒಂದು ಋಣ ತಗೊಳ್ಬೇಕು, ಒಂದು ಧನ ತಗೊಳ್ಬೇಕು. 10 - 5 ಎಷ್ಟಾಗ್ತದೆ, 15 ಅಲ್ಲ, ಸಾರಿ, 10 - 5 ಎಷ್ಟು, 5 ಸಿಗ್ತದಲ್ವಾ. ಸೊ ಹಾಗಾದ್ರೆ ಇಲ್ಲಿ ತೆಗೆದುಕೊಳ್ಳುವಂತಹ ಸಂಖ್ಯೆ ನಾವು -10 ತೆಗೆದುಕೊಳ್ತೇನೆ. ಯಾಕೆ ಹೇಳಿದ್ರೆ ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವತ್ತು ಸಂಕಲನ ಮಾಡುವಾಗ ದೊಡ್ಡ ಸಂಖ್ಯೆ ಚಿಹ್ನೆ ಉತ್ತರಕ್ಕೆ ಬರುವುದು. ಸೊ ದೊಡ್ಡ ಸಂಖ್ಯೆ 10 ತಗೊಳ್ತೇನೆ, ಅದರ ಚಿಹ್ನೆ ಮೈನಸ್ ತಗೊಳ್ತೇನೆ. ಇಲ್ಲಿ ಏನ್ ಮಾಡ್ತೇನೆ, 5 ಬರಿತೇನೆ. ಆಯ್ತಾ, 5 ಬರಿತೇನೆ. ಈಗ -10 + 5 ಎಷ್ಟಾಗ್ತದೆ, ಉತ್ತರ -5 ಆಗ್ತದೆ. ಆ ಎರಡು ಸಂಖ್ಯೆ ಯಾವುದು, -10 ಮತ್ತು 5. ಋಣಪೂರ್ಣಾಂಕ ನಾವು ತೆಗೆದುಕೊಂಡಂತಹ ಋಣಪೂರ್ಣಾಂಕ ಬೇಕಾದ್ರೆ ಇಲ್ಲಿ ನಾನು ಬರಿತೇನೆ. ನಾವು ತೆಗೆದುಕೊಂಡಂತಹ ಋಣಪೂರ್ಣಾಂಕ -10, ಹಾಗೆಯೇ ಧನಪೂರ್ಣಾಂಕ ಯಾವುದು, 5. ಧನಪೂರ್ಣಾಂಕ ಯಾವುದಾಗಿದೆ, 5 ಆಗಿದೆ. ಮುಂದಕ್ಕೆ ಹೋಗೋಣ. ಸಿ, ಅದೇ 2ನೇ ಪ್ರಶ್ನೆಯ ಸಿ ಉಪಪ್ರಶ್ನೆ. ವ್ಯತ್ಯಾಸ -3 ಆಗುವಂತೆ ಒಂದು ಋಣಪೂರ್ಣಾಂಕ ಮತ್ತು ಒಂದು ಧನಪೂರ್ಣಾಂಕವನ್ನ ಬರೆಯಿರಿ. ಎಷ್ಟು ಬರಬೇಕು, -3 ಬರಬೇಕು. ವ್ಯತ್ಯಾಸ -3. -3 ಅಂತ ಹೇಳಿದ್ರೆ ಒಂದು ಧನಪೂರ್ಣಾಂಕ ಮತ್ತೊಂದು ಋಣಪೂರ್ಣಾಂಕ. ಓಕೆ, ಧನಪೂರ್ಣಾಂಕವನ್ನ ನಾನು ಎಷ್ಟಂತ ತಗೊಳ್ಬಹುದು, ಎಷ್ಟು ಹೇಳಿ ನೋಡೋಣ. -6 ತಗೊಳ್ತೇನೆ. -6 ತಕೊಂಡು ಇಲ್ಲಿ ಧನಪೂರ್ಣಾಂಕ 9 ಬರ್ತದೆ, ಆಗುದಿಲ್ಲ. -5 -2 ತಕೊಂಡ್ರೆ ಬರ್ತದೆ, ಆದರೆ ಒಂದು ಧನ ಮತ್ತೊಂದು ಋಣ ಆಗ್ಬೇಕು. ಇಲ್ಲಿ 7 ಬರ್ತದೆ, ಇದು ಕೂಡ ಆಗುದಿಲ್ಲ. ಯಾವ ಸಂಖ್ಯೆಯನ್ನು ತೆಗೆದುಕೊಳ್ಬಹುದು -3 ಆಗ್ಬೇಕಾದ್ರೆ, ನೆನಪು ಮಾಡಿ ನೋಡೋಣ. -3 ನಿಮಗೆ ಉತ್ತರ ಬರ್ಬೇಕು. -3 ಬರ್ಬೇಕಾದ್ರೆ 2 ಮತ್ತು 1 ತಗೊಳ್ಬಹುದಲ್ವಾ. -2 ಮತ್ತೆ 1 ಇದೇನಾಗ್ತದೆ, -2 -1 -3 ಆಗ್ತದೆ. ಹಾಗಾದ್ರೆ ಇಲ್ಲಿ ಋಣಪೂರ್ಣಾಂಕ -2, ಹಾಗೆಯೇ ಧನಪೂರ್ಣಾಂಕ ಎಷ್ಟಾಗಿದೆ, ಧನಪೂರ್ಣಾಂಕ +1 ಆಗಿದೆ. ಆಯ್ತಾ, +1. ಓಕೆ, ಇದು ಮುಗಿಯಿತು. 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ, ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ 3 ಸುತ್ತುಗಳಲ್ಲಿ ಎ ಮತ್ತು ಬಿ ತಂಡ ಪಡೆದುಕೊಂಡಂತಹ ಅಂಕಗಳನ್ನ ಕೊಟ್ಟಿದ್ದಾರೆ. ಈಗ ನಾವು ಹೇಳ್ಬೇಕು ಯಾವ ತಂಡ ಹೆಚ್ಚು ಅಂಕಗಳನ್ನ ಗಳಿಸ್ತದೆ ಅಂತ ಹೇಳಿ. ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳನ್ನ ಸಂಕಲನ ಮಾಡಬಹುದೇ. ಓಕೆ, ಅದಕ್ಕಿಂತ ಮುಂಚೆ ನಾವು ತಂಡ ಎ ಗಳಿಸಿದ ಅಂಕಗಳಂತ ಬರೆಯುವ. ಆಯ್ತಾ, 3 ಸುತ್ತುಗಳಲ್ಲಿ ತಂಡ ಎ ಗಳಿಸಿದ ಅಂಕಗಳು. ಓಕೆ, ತಂಡ ಎ ಎಷ್ಟು ಗಳಿಸ್ತದೆ, ಮೊದಲ ಸುತ್ತಲ್ಲಿ -40 ಎಲ್ಲವನ್ನ ನಾವು ಕೂಡಿಸ್ಬೇಕೀಗ ಅಲ್ವಾ, ಮತ್ತೆ +10 ಮತ್ತೆ +0. ಹಾಗೆಯೇ ತಂಡ ಬಿ ಗಳಿಸಿದ ಅಂಕ, ತಂಡ ಬಿ ಗಳಿಸಿದ ಅಂಕಗಳು ಎಷ್ಟು, ಅವರಿಗೆ ಎಷ್ಟು ಸಿಗ್ತದೆ, 10 +0 +-40. ಓಕೆ, ಈಗ ನಾವು ಅದನ್ನು ಕೂಡಿಸಿ ನೋಡೋಣ. -40 +10 ಎಷ್ಟಾಗ್ತದೆ, -30 ಆಗ್ತದೆ. -30 +0 ಉತ್ತರ -30. ಹಾಗೆಯೇ 10 +0 10, 10 + -40 ಎಷ್ಟಾಗ್ತದೆ, ಉತ್ತರ -30. ಎರಡು ತಂಡಗಳು
ಸಮ ಅಂಕೆಗಳನ್ನ ಪಡೆದುಕೊಳ್ತವೆ ಅಲ್ವಾ. ಬರೀವ ಎರಡು ತಂಡಗಳು ಸಮ ಅಂಕಗಳನ್ನ ಗಳಿಸಿದೆ. ಹಾಗೆ ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮಾಡಬಹುದೇ? ನೋಡಿದ್ರಲ್ವ ನೀವು, ಯಾವುದೇ ಕ್ರಮದಲ್ಲಿ ಕೂಡ ಪೂರ್ಣಾಂಕಗಳ ಸಂಕಲನವನ್ನ ಮಾಡಬಹುದು. ಹೌದು, ಯಾವುದೇ ಕ್ರಮದಲ್ಲಿ ಪೂರ್ಣಾಂಕಗಳ ಸಂಕಲನ ಮಾಡಬಹುದು. ಕ್ರಮದಲ್ಲಿ ಪೂರ್ಣಾಂಕಗಳ ಸಂಕಲನ ಮಾಡಬಹುದು. ಓಕೆ, ಇದಾಯ್ತು. ಮುಂದಕ್ಕೆ ಹೋಗೋಣ. 4ನೇ ಪ್ರಶ್ನೆ ಅಥವಾ ಕೊನೆಯ ಪ್ರಶ್ನೆ. ಓಕೆ, 1 ನಿಮಿಷ, ಇದು ಕೊನೆಯ ಪ್ರಶ್ನೆ ಆಗಿದೆ ಆಯ್ತಾ. ಇದನ್ನ 4ನೇ ಪ್ರಶ್ನೆ ಓದಿ. ಮುಂದಿನ ಹೇಳಿಕೆಗಳು ಸರಿಹೊಂದುವಂತೆ ಖಾಲಿ ಸ್ಥಳಗಳನ್ನ ಭರ್ತಿ ಮಾಡಿ. ಇದು ಯಾವುದನ್ನ ನೋಡಿ ಭರ್ತಿ ಮಾಡ್ಲಿಕ್ಕೆ? ನಾವು ಕಲಿತಂತಹ ಗುಣಗಳನ್ನ ನೆನಪಿಸಿಕೊಂಡು ಭರ್ತಿ ಮಾಡ್ಲಿಕ್ಕೆ. ಮೊದಲನೆಯದು ನೋಡಿ, -5 + -8 -8 ಪ್ಲಸ್ ಇದೇನಾಗ್ಬೇಕು? ನೆಕ್ಸ್ಟ್ ಅಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಅಲ್ಲಿ ಯಾವ್ದು ಬರಿಬೇಕು ನಾವು? -5 ಬರಿಬೇಕು ಅಲ್ವಾ. ಇಲ್ಲಿ -5 ಬರಿಬೇಕು. ಇದು ಯಾವ ಗುಣ? ಪರಿವರ್ತನೀಯ ಗುಣ. ಬರಿಲಿಕ್ಕಿಲ್ಲ, ಜಸ್ಟ್ ನಾನು ಬರ್ದದು. ಈಗ -53 ಪ್ಲಸ್ ಡ್ಯಾಶ್, ಉತ್ತರ -53. ಯಾವ ಸಂಖ್ಯೆಗೆ ಡ್ಯಾಶ್ ಅನ್ನು ಯಾವುದನ್ನ ಕೂಡಿಸಿದಾಗ ಅದೇ ಸಂಖ್ಯೆ ಬರ್ತದೆ? 0ಅನ್ನ ಕೂಡಿಸಿದಾಗ. ಇದೇನು? ಸಂಕಲನದ ಅನನ್ಯತೆ. ಓಕೆ, ಎರಡನೇದು ನೋಡಿ, 17 ಪ್ಲಸ್ ಡ್ಯಾಶ್ 0 -17, ಅದೇ ಸಂಖ್ಯೆ ಅಲ್ವಾ, ಇದೇ ಬರ್ತದೆ. ಇದು ನೋಡಿ, 13 ಪ್ಲಸ್ -12 ಬ್ರಾಕೆಟ್ ಕ್ಲೋಸ್ ಮಾಡಿದ್ದಾರೆ ಪ್ಲಸ್ ಡ್ಯಾಶ್ ಅಂದರೆ ಸಮ ಯಾವುದಕ್ಕೆ? 13 ಪ್ಲಸ್ ಬ್ರಾಕೆಟ್ ಓಪನ್ -12 ಪ್ಲಸ್ -7. ಇಲ್ಲಿ ಹಾಗಾದ್ರೆ ಬಿಟ್ಟ ಸ್ಥಳದಲ್ಲಿ ನಾವೇನ್ ಬರಿಬೇಕು? ಇಲ್ಲಿ -7 ಬರಿಬೇಕು. ಇದು ಯಾವ ಗುಣ? ಇದು ಸಹಪರಿವರ್ತನೀಯ ಗುಣ. ಸಹಪರಿವರ್ತನೀಯ ಗುಣ. 3 ಸಂಖ್ಯೆಗಳು ಯಾವುದರಲ್ಲಿ ಇರ್ತದೆ? ಸಹಪರಿವರ್ತನೀಯ ಗುಣದಲ್ಲಿ ಇರ್ತದೆ. ಇದು ಕೂಡ ಹಾಗೆ ಅಲ್ವಾ, ಸಹಪರಿವರ್ತನೀಯ ಗುಣ ಆಗಿದೆ. 5ನೇದು, ಅದ್ರಲ್ಲಿ ಯಾವುದೋ ಸಂಖ್ಯೆಯನ್ನ ಹಾಕಬೇಕು. ಅದೇ ಸಂಖ್ಯೆ ಇರ್ತದೆ ನೋಡಿ. ಎನ ಸ್ಥಾನದಲ್ಲಿ ಇರ್ತದೆ, ಬಿನ ಸ್ಥಾನದಲ್ಲಿ ಇರ್ತದೆ, ಸಿನ ಸ್ಥಾನದಲ್ಲಿ -3 ಹಾಕುದು ಅಷ್ಟೇ. ಆದ್ರೆ ಗ್ರೂಪ್ ಮಾಡುವಾಗ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಹಾಕ್ತೇವಲ್ವಾ, ಚೌಕಾಕೃತಿಯ ಆವರಣವನ್ನ ಹಾಕುವಾಗ ಮಾತ್ರ ನಾವು ಆಚೀಚೆ ಮಾಡಿ ಹಾಕುದು. ಅಂದ್ರೆ ಮೊದಲಿಗೆ ನಾವು ಮೊದಲ 2 ಸಂಖ್ಯೆಗೆ ಹಾಕಿದ್ರೆ ಅನಂತರದಲ್ಲಿ ಉಳಿದ 2 ಸಂಖ್ಯೆಗಳಿಗೆ ಹಾಕುದು ಅಷ್ಟೇ. ಬ್ರಾಕೆಟ್ ಮಾತ್ರ ಚೇಂಜ್ ಆದ್ರೆ ಅದರ ಪೊಸಿಷನ್ ಏನಿದೆ ಅದರಲ್ಲೇ ಇರ್ತದೆ. ಓಕೆ, ಇದಿಷ್ಟು ಅಭ್ಯಾಸ 1.2. ಇವತ್ತಿನ ತರಗತಿಯಲ್ಲಿ ನಾವು ಏನನ್ನ ಕಲ್ತ್ವಿ? ಸಂಕಲನ ಮತ್ತು ವ್ಯವಕಲನದ ಕೆಲವು ಗುಣಗಳನ್ನ ಕಲ್ತ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.